ಸ್ನೇಹ ಸ್ಪಂದನ ಇದೊಂದು ಸುಮಧುರವಾದ ಸ್ನೇಹ ಬಾಂಧವ್ಯದ ಪುಟ್ಟ ಕತೆ. ತನಗೆ ಎಷ್ಟೇ ಕಷ್ಟವಾದರೂ ತನ್ನ ಜೊತೆಯಲ್ಲಿರುವ ಸ್ನೇಹಿತರ ಕಷ್ಟಕ್ಕೆ ಸ್ಪಂದಿಸುವ ಸ್ನೇಹಿತ್ ಒಂದೆಡೆಯಾದರೆ, ಲೈಫ್ ಇಸ್ ಚಾಲೆಂಜ್ ಎನ್ನುತ್ತಾ ಇಲ್ಲದ ಸಮಸ್ಯೆಗಳನ್ನು ಹುಡುಕಿ ಹೋಗೋ ಸ್ಪಂದನ ಇನ್ನೊಂದು ಕಡೆ. ಊರಿನ ಜನರಿಗೆ ಕಾಡುತ್ತಿರುವ ಭೂತ ಚೇಷ್ಟೆಯನ್ನು ಪರಿಹರಿಸಲು ಹೋಗಿ ಬರುವ ಸಮಸ್ಯೆಗಳಿಗೆ ಸಿಲುಕಿಕೊಂಡು ಪೇಚಾಡುವ ಈ ಸ್ನೇಹಿತರ ಗುಂಪಿನ ಕತೆ ನಿಮ್ಮ ಮುಂದೆ. ತಮ್ಮ ಸ್ವಾರ್ಥ ಸಾಧನೆಗೆ ಮುಗ್ಧ ಜನರನ್ನು ತಮಗೆ ಬೇಕಾಗುವಂತೆ ಬಳಸಿಕೊಳ್ಳುವ ಕೆಟ್ಟವರ ತಂತ್ರ, ಅದನ್ನು ಭೇದಿಸಲು ಈ ಸ್ನೇಹಿತರ ಪ್ರತಿತಂತ್ರ. ಅವಳ ಪ್ರತಿ ಹೆಜ್ಜೆಗೂ ಜೊತೆಯಾಗಿ ನಡೆಯೋ ಅವನ ಕಥೆ, ಅದೇ ಸ್ನೇಹ ಸ್ಪಂದನ. ಒಂದೇ ಸಮನೆ ಫೋನ್ ರಿಂಗ್ ಆಗುತ್ತಿದ್ದರೂ ಕೆಲಸದ ಒತ್ತಡದಲ್ಲಿದ್ದರಿಂದ ಸ್ಪಂದನ ಅನ್ನೋನ್ ನಂಬರ್ ಎಂದುಕೊಂಡು ಸುಮ್ಮನಾಗುತ್ತಾಳೆ. ನಿರಂತರವಾಗಿ ಕಾಲ್ ಬರುತ್ತಿರುವುದನ್ನು ನೋಡಿ, ಹಲೋ, ಸ್ಪಂದನ ಅವರಾ ಮಾತಾಡ್ತಿರೋದು? ಹೌದು ಸರ್, ಹೇಳಿ ನೀವು. ನಿಮ್ಮ ತಂದೆ ಹೆಸರು ಸುಬ್ರಹ್ಮಣ್ಯ ಶೆಟ್ಟಿ? ಹೌದು. ನಿಮ್ಮ ಅಮ್ಮ ವಿಶಾಲಾಕ್ಷಿಯವರು? ಹೌದು ಸರ್, ಎಲ್ಲ ಸರಿ ಇದೆ. ನೀವ್ಯಾರು ಹೇಳಿ? ತುಸು ಕೋಪದಿಂದಲೇ ಗದರುತ್ತಾಳೆ. ಆಗ ಸ್ನೇಹಿತ್, ಹೇ ಕೋತಿ, ನಾನು ಸ್ನೇಹಿತ್. ಸರಿಯಾಗಿ ಬಕ್ರಾದೆ. ನಿನ್ನ ಚೈಲ್ಡ್ಹುಡ್ ಫ್ರೆಂಡ್ ಕಣೆ, ನೆನಪಾಯ್ತಾ? ಫೋನಲ್ಲೇ ಹೊಡೆದ್ಬಿಡ್ತಿದ್ದೆ ಅಲ್ವಾ? ಹಾಂ, ಓ ಸ್ನೇಹಿತ್ ನೀನಾ? ಸುಮ್ಮನೆ ಸರ್ ಅಂತೆಲ್ಲ ರೆಸ್ಪೆಕ್ಟ್ ಕೊಟ್ಬಿಟ್ನಲ್ಲ. ಏನು ದಿನ ಕಾಲ್ ಮಾಡಿ ಮಾತಾಡ್ತೀಯ ನೋಡು, ನಿನ್ನ ಗುರ್ತಿಡಿಯೋಕೆ. ಎಲ್ಲೋಗಿದ್ದೆ ಇಷ್ಟು ವರ್ಷ? ನಂಬರ್ ಯಾರು ಕೊಟ್ಟರು? ವರ್ಷ ಕಣೆ, ಅವಳ ಮದುವೆ ಅಲ್ವಾ, ಕರೆಯೋದಕ್ಕೆ ಬಂದಿದ್ಲು. ನಮ್ಮೂರ ಹತ್ರನೇ ಅವಳಿರೋದು, ಸೊ ನಂಬರ್ ತೊಗೊಂಡೆ. ಹೆಂಗೋ ಬಿಡು, ಇವಾಗಾದರೂ ಮತ್ತೆ ಸಿಕ್ಕಿದೆಯಲ್ಲ, ಮತ್ತೆ ನೀನು ನೋಡೋ ಹಾಗಾಯಿತು. ಸ್ನೇಹಿತ, ತುಂಬ ಟ್ರೈ ಮಾಡಿದೆ ನಿನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ, ಬಟ್ ಆಗಲಿಲ್ಲ. ಓಕೆ ಬಿಡು, ಮದುವೆಗೆ ಬರ್ತೀವಲ್ಲ, ಜಾಸ್ತಿ ಮಾತಾಡೋಣ. ತುಂಬ ಮಾತಾಡಬೇಕು ನಿನ್ನ ಹತ್ರ. ಸರಿ, ಎಲ್ಲರೂ ಬರ್ತಾರೆ ಮದುವೆಗೆ. ಎಲ್ಲರೂ ತುಂಬ ದಿನ ಆಯಿತು ಸಿಕ್ಕಿ. ಅದಕ್ಕೆ ಸ್ವಲ್ಪ ದಿನ ನಮ್ಮೂರಲ್ಲಿ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿದ್ದೀನಿ. ಎಲ್ರಿಗೂ ಒಪ್ಪಿಗೆ ಇದೆ. ತಾವೇನು ಹೇಳ್ತೀರಾ? ಓ ಸೂಪರ್, ನನಗೂ ಸಾಕಾಗಿದೆ ವರ್ಕ್ ಟೆನ್ಷನ್. ಲೆಟ್ಸ್ ಎಂಜಾಯ್. 1 ವೀಕ್ ಲೀವ್ ಹಾಕಿ ಬರ್ತೀನಿ, ಓಕೆನಾ? ಓಕೆ, ಬಾಯ್. ಎಷ್ಟೋ ವರ್ಷಗಳ ಬಳಿಕ ಸಿಕ್ಕ ಸ್ಪಂದನ, ಸ್ನೇಹಿತ್, ಅಭಿ, ಅರ್ಪಿತಾ, ದಿವ್ಯಾ, ಸ್ಕೂಲ್ ಡೇಸಿಂದ ಫ್ರೆಂಡ್ಸ್ ಎಲ್ಲರೂ ಒಂದು ಕಡೆ ಸೇರಿ ತರಲೆ ತಮಾಷೆ ಮಾಡ್ತಾ ವರ್ಷ ಮದುವೆ ಮುಗಿಸಿ ಕೇವಲ ಅಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿದ್ದ ಸ್ನೇಹಿತೂರಿಗೆ ಹೊರಡುತ್ತಾರೆ. ಮನೆಯವರಿಗೆಲ್ಲ ಹಳೆ ಪರಿಚಯವನ್ನು ಮತ್ತೆ ನೆನಪಿಸಿ ಅವರಿಗೆಂದು ಸಿದ್ಧವಾಗಿರುವ ಜಾಗವನ್ನು ತೋರಿಸಿ ವಿಶ್ರಮಿಸಲು ಹೇಳಿ ಹೋಗುತ್ತಾನೆ. ಸ್ನೇಹಿತ್ ಬೇಕಂತಲೇ ಮನೆಯ ಮೇಲಿರುವ 2 ರೂಮ್ಗಳನ್ನು ಅವರಿಗೆ ಉಳಿದುಕೊಳ್ಳಲು ಹೇಳುತ್ತಾನೆ. 1 ರೂಮ್ ಹುಡುಗಿಯರಿಗೆ, 1 ರೂಮ್ ಹುಡುಗರಿಗೆ ಎಂದು. ಸ್ನೇಹಿತ್ ತಾಯಿ, ಏನು ಸ್ನೇಹಿತ್, ಇವರೆಲ್ಲ ಬೆಂಗಳೂರವ್ರಲ್ವಾ? ನಾವು ಅಲ್ಲೇ ಇದ್ದಿದ್ದೆ 6 ವರ್ಷ. ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದಾಗಲೇ 8 ವರ್ಷ ಆಯಿತು. ಆದರೂ ನೀವೆಲ್ಲ ಇನ್ನೂ ಇಷ್ಟು ಕ್ಲೋಸ್ ಆಗಿರ ಅಂದರೆ ನಂಬಕ್ಕೆ ಆಗ್ತಿಲ್ಲ ಕಣೋ. ಅಮ್ಮ, ನಾವು ಮಾತ್ರ ಅಲ್ಲ, ನೀವು ಕೂಡ ಒಂದೇ ಕುಟುಂಬದ ಥರ ಇದ್ರಿ. ನಮ್ಮ ವಠಾರದಲ್ಲಿ 6 ಮನೆ ಇದ್ದರೂ ಎಲ್ಲರೂ ಒಂದೇ ಮನೆ ಅನ್ನೋ ಭಾವನೆ ಇತ್ತು. ಅದೇ ಇನ್ನೂ ನಾವು ಮೊದಲು ಥರ ಇರೋ ಹಾಗೆ ಮಾಡಿದೆ ಅಷ್ಟೇ ಅಮ್ಮ. ಅದಕ್ಕೆ ಸ್ನೇಹಿತ ತಾಯಿ, ಎಲ್ಲರೂ ಮೊದಲಿದ್ದ ಹಾಗೆ ಇದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ನು ಕರ್ಕೊಂಡು ಬರೋಕ್ಕೆ ಹೇಳೋ. ನೀವು ಮಾತ್ರ ಎಂಜಾಯ್ ಮಾಡಿದ್ರೆ ಸಾಕಾ? ನನಗೂ ಮತ್ತೆ ಎಲ್ಲರನ್ನೂ ನೋಡಿ ಮಾತಾಡಬೇಕು ಅನ್ನೋ ಆಸೆ ಕಣೋ. ಆದರೆ ನಮ್ಮೂರಲ್ಲಿ ನಡೆಯೋ ಈ ವಿಚಿತ್ರ ಘಟನೆಗಳಿಗೆ ನಮಗೇನೆ ಭಯ ಆಗುತ್ತೆ. ಆದರೆ ಇವ್ರನ್ನೆಲ್ಲ ಹೇಗೋ ಇರ್ತಾರೆ ಇಲ್ಲಿ ಎಂದು ಅವನಮ್ಮ ಲತಾ ಅವರು ತಮ್ಮ ಆತಂಕವನ್ನು ಹೇಳುತ್ತಾರೆ. ಅಯ್ಯೋ ಹೌದಲ್ವಾ ಅಮ್ಮ, ಇವರೆಲ್ಲ ಬಂದಿದ್ದ ಖುಷಿಗೆ ನನಗೆ ಮರ್ತೇ ಹೋಗಿತ್ತು ನೋಡು. ಬಿಡು, ರಾತ್ರಿ ಹೊರಗಡೆ ಹೋಗದೆ ಇರೋ ಥರ ನೋಡಿಕೊಂಡ್ರೆ ಆಯ್ತಲ್ಲ. ನನಗೂ ಸುಸ್ತಾಗಿದೆ ಮದುವೆ ಗಲಾಟೆಯಲ್ಲಿ, ಹೋಗಿ ರೆಸ್ಟ್ ಮಾಡ್ತೀನಿ ಅಮ್ಮ ಎಂದು ಹೇಳಿ ತನ್ನ ರೂಮ್ ಕಡೆಗೆ ಹೋಗುತ್ತಾನೆ. ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಅಷ್ಟರಲ್ಲಿ ರೆಡಿಯಾಗಿ ಕೆಳಗೆ ಬರುತ್ತಾರೆ. ಆಂಟಿ ಅದು ಮಾಡ್ತೀವಿ, ಆಂಟಿ ಇದು ಮಾಡ್ತೀವಿ ಅಂತ ಕೆಲಸ ಮಾಡ್ತಿದ್ದ ಲತಾ ಆಂಟಿಗೂ ಚೆನ್ನಾಗಿ ಹಿಂಸೆ ಕೊಡ್ತಿರ್ತಾರೆ. ಹಾಳು ಮಾಡಿ ಗಲಾಟೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸ್ನೇಹಿತ ಬಂದು, ಏನು ಗಲಾಟೆ, ಬನ್ನಿ ಎಲ್ಲರೂ ನಮ್ಮ ತೋಟಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರನ್ನು ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಮನೆಗೂ ತೋಟಕ್ಕೂ ಅಷ್ಟೇನು ದೂರವಿಲ್ಲದ್ದರಿಂದ ಮಾತನಾಡಿಕೊಂಡು ನಡೆದುಕೊಂಡೇ ಸ್ವಲ್ಪ ದೂರ ಬಂದವರಿಗೆ ಆ ಊರಿನ ಒಬ್ಬ ವ್ಯಕ್ತಿ ಎದುರಾಗುತ್ತಾರೆ. ಸ್ನೇಹಿತನ ನೋಡಿ ಅವರು ಅವನನ್ನು ಪಕ್ಕಕ್ಕೆ ಕರೆದು, ಏನಿದು, ಬೇರೆ ಯಾರನ್ನು ನಮ್ಮೂರಿಗೆ ಕರ್ಕೊಂಡು ಬರಬಾರ್ದು ಅಂತ ಗೊತ್ತಿಲ್ವಾ? ಆದರೂ ಏನಿದೆಲ್ಲ ತಲೆಹರಟೆ ನಿಂದು ಎಂದು ಕೋಪದಿಂದ ಪ್ರಶ್ನಿಸುತ್ತಾರೆ.
ಅವರು ಸ್ನೇಹಿತ್ ಮೇಲೆ ರೇಗುತ್ತಿರುವುದನ್ನು ದೂರದಿಂದಲೇ ಕಂಡ ಅವನ ಸ್ನೇಹಿತರು ಏನಾಗುತ್ತಿದೆ ಎಂದು ತಿಳಿಯದೆ ಸುಮ್ಮನೆ ನಿಂತಿರುತ್ತಾರೆ. ಆಗ ದಿವ್ಯಾ ಸ್ಪಂದನಾಗೆ, ಏನೇ ಲೈಫ್ ಅಂದರೆ ಚಾಲೆಂಜು ಹಂಗೆ ಹಿಂಗೆ ಅಂತಿರ್ತೀಯಲ್ಲ, ನಾನು ಹೇಳಿದ್ದು ಮಾಡ್ತೀಯಾ ಇವಾಗ? ಅದಕ್ಕೆ ಸ್ಪಂದನ, ಮಾಡ್ತೀಯಾನ ಹೇಳೇ ಏನು ಅಂತ, ನನಗೂ ಬೋರ್ ಆಗ್ತಿದೆ, ಸ್ವಲ್ಪ ಮಜಾ ತಗೊಳ್ಳೋಣ. ದಿವ್ಯಾ, ಅವ್ರನ್ನ ನೋಡಿದ್ಯಾ? ನಮ್ಮ ಕಡೆ ನೋಡ್ತಾ ಸ್ನೇಹಿತಗೆ ಏನೋ ಹೇಳ್ತಿದ್ದಾರೆ. ನಾವು ಬಂದಿರೋದು ಅವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ, ಅದಕ್ಕೆ ಹಂಗೆ ಆಡ್ತಿದ್ದಾರೆ. ಅವರೇ ನಮ್ಮನ್ನು ಖುಷಿಯಿಂದ ಮಾತಾಡಿಸ್ಬೇಕು, ಆ ಥರ ಮಾಡು ನೋಡೋಣ. ಅಷ್ಟೇ ತಾನೇ, ನೋಡು ಇವಾಗ ಹೇಗೆ ಮಾಡ್ತೀನಿ ಅಂತ. ಆಗಲೇ ಸ್ಪಂದನ ಸ್ನೇಹಿತ ಬಳಿ ಬಂದು, ಏ ಸ್ನೇಹಿತ್, ಬೇಗ ಬಾರೋ, ನಾವು ನಾಳೆನೇ ಹೋಗಬೇಕು, ಅಮ್ಮ ಕಾಲ್ ಮಾಡಿ ಕರೀತಿದ್ದಾರೆ, ಬೇಗ ಬಾ ಎಂದು ಹೇಳುತ್ತಲೇ ಆ ವ್ಯಕ್ತಿಯನ್ನು ನೋಡುತ್ತಾಳೆ. ಅವರು ಕೂಡ ಇವಳ ಕಡೆ ನೋಡಿ, ಓ ಇವ್ರು ಹೇಗಿದ್ರು ಬೇಗ ಹೋಗ್ತಾರೆ ಅಂದುಕೊಂಡು ಸುಮ್ಮನೆ ನಗು ಬರದೇ ಇದ್ದರೂ ಅವಳ ಕಡೆ ನೋಡಿ ನಗುತ್ತಾರೆ. ಸ್ನೇಹಿತ್ ಇಬ್ಬರ ಕಡೆ ನೋಡಿ, ಸರ್ ನನ್ನ ಫ್ರೆಂಡ್ ಸ್ಪಂದನ ಅಂತ. ಸ್ಪಂದನ, ಇವರು ನಮ್ಮೂರಿನ ಶ್ರೀಮಂತರು, ಕೇಶವಮೂರ್ತಿ ಅವರು. ಇವರಿಗೆ ಸ್ವಲ್ಪ ಕೂಡ ಅಹಂಕಾರ ಇಲ್ಲ, ತುಂಬ ಒಳ್ಳೆಯವರು ಗೊತ್ತಾ ಎನ್ನುತ್ತಾನೆ. ಇಬ್ಬರು ಒಬ್ಬರಿಗೊಬ್ಬರು ನೋಡಿಕೊಳ್ಳುತ್ತಾರೆ. ಈ ಪರಿಚಯವೇ ಮುಂದೆ ಒಂದು ವಿಸ್ಮಯವಾದ ತಿರುವು ಪಡೆಯುತ್ತದೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ. ಸ್ಪಂದನ ಅವರಿಗೆ ನಮಸ್ಕಾರ ಎಂದು ಹೇಳಿ ಅವರ ಕಾಲು ಮುಟ್ಟಿ ಆಶೀರ್ವಾದ ಪಡೆಯುತ್ತಾಳೆ. ಮೂರ್ತಿಯವರು ಒಂದು ಕ್ಷಣ ಚಕಿತರಾಗಿ, ಹೇಳಮ್ಮ ಹೇಳು, ಈಗಿನ ಕಾಲದಲ್ಲಿ ಇಷ್ಟು ಸಂಸ್ಕಾರ ಇದೆಯಲ್ಲ, ಏನಮ್ಮ ನಿನ್ನ ಹೆಸರು ಎಂದು ಆತ್ಮೀಯವಾಗಿ ಮಾತನಾಡಿ ತಲೆ ಸವರುತ್ತಾರೆ. ಸ್ಪಂದನ ಸರ್ ಎಂದು ಹೇಳಿ ದಿವ್ಯಾಳ ಕಡೆ ನೋಡಿ ಕಣ್ಣೊಡೆಯುತ್ತಾಳೆ. ದಿವ್ಯಾ, ಮುಗೀತು ಚಾಲೆಂಜ್, ಗೆದ್ದೇ ಬಿಟ್ಲು ಎಂದು ಅಭಿ ಮತ್ತು ಅರ್ಪಿತಾಗೂ ಚಾಲೆಂಜ್ ವಿಷಯ ತಿಳಿಸುತ್ತಾಳೆ. ಅವರು ಅಷ್ಟು ತಲೆ ಕೆಡಿಸಿಕೊಳ್ಳದೆ ಸುತ್ತಲಿದ್ದ ಹಸಿರು ಪ್ರಕೃತಿಯನ್ನು ತಮ್ಮ ನೆನಪಿನ ಗ್ಯಾಲರಿಯಲ್ಲಿ ಸೇರಿಸಲು ಕೆಲವು ಫೋಟೋಸ್ ತೆಗೆಯುವುದರಲ್ಲಿ ಬ್ಯುಸಿಯಾಗುತ್ತಾರೆ. ದಿವ್ಯಾ ಕೂಡ ಬೇಸರದಿಂದ ಅವರೊಂದಿಗೆ ಸೇರುತ್ತಾಳೆ. ಇತ್ತ ಸ್ಪಂದನಳನ್ನು ನೋಡಿ ಚಿಕ್ಕ ವಯಸ್ಸಿನಲ್ಲಿ ಸತ್ತ ತಮ್ಮ ಮಗಳನ್ನು ನೆನೆದು ಸ್ವಲ್ಪ ವಿಚಲಿತರಾದ ಮೂರ್ತಿಯವರನ್ನು ನೋಡಿ, ಸ್ನೇಹಿತ್ ಏನಾಯಿತು ಸರ್ ಎಂದಾಗ ವಾಸ್ತವಕ್ಕೆ ಮರಳಿದವರು, ಏನಿಲ್ಲಯ್ಯ, ಅಪರೂಪಕ್ಕೆ ನಮ್ಮೂರಿಗೆ ಬಂದಿದ್ದಾರೆ, ಸ್ವಲ್ಪ ದಿನ ಇದ್ದು ಊರೆಲ್ಲ ತೋರಿಸಿ ಕಳಿಸು ಆಯಿತಾ, ಏನಾದರೂ ಸಹಾಯ ಬೇಕಿದ್ದರೆ ಕೇಳು ಎಂದು ಹೇಳಿ ಸ್ಪಂದನಳನ್ನು ನೋಡುತ್ತಾ, ನಮ್ಮನೆಗೂ ಒಂದ್ಸರಿ ಬಾರಮ್ಮ ಎಂದು ಅವಳ ತಲೆ ಸವರುತ್ತಾ ಹೇಳಿದರೆ, ಅದಕ್ಕೆ ಸ್ಪಂದನ, ಇಲ್ಲ ಸರ್, ನಾಳೆನೇ ಹೊರಡಬೇಕು, ನಮ್ಮ ಅಪ್ಪಾಜಿಗೆ ನಾನು ಅಂದರೆ ತುಂಬ ಇಷ್ಟ, ನನಗೂ ಅಷ್ಟೇ, ಅವರಿಲ್ಲ ಅಂದರೆ ಊಟ ಕೂಡ ಸೇರಲ್ಲ, ಇವಾಗ ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡಿದ ಮೇಲಂತೂ ಯಾವಾಗ ಅವ್ರನ್ನ ನೋಡ್ತೀನೋ ಅನ್ನಿಸ್ತಿದೆ ಎಂದು ಪಟಪಟನೆ ಹೇಳುತ್ತಾಳೆ. ಅಪ್ಪಾಜಿ ಎಂಬ ಒಂದು ಪದ ಮಾತ್ರ ಅವರ ಕಿವಿಯಿಂದ ಮನಸ್ಸಿನಲ್ಲಿನ ತಂದೆಯ ಪದವಿಯನ್ನು ಜಾಗೃತಗೊಳಿಸುತ್ತದೆ. ಅವಳನ್ನೇ ನೋಡುತ್ತಾ, ನನ್ನ ಮಗಳು ಇದ್ದಿದ್ರೆ ಇವಳು ಹಾಗೆ ಇರ್ತಿದ್ಲು ಅನಿಸುತ್ತೆ ಎಂದು ತಮ್ಮ ಮನದಲ್ಲೇ ಹೇಳಿಕೊಂಡು, ಸರಿನಮ್ಮ ನಿನ್ನಿಷ್ಟ ಎಂದು ಹೇಳಿ ಹೊರಡಲು ಹೋಗುವಾಗ ಅಚಾನಕ್ಕಾಗಿ ಎಡವುತ್ತಾರೆ. ಅವರು ಬೀಳದ ಹಾಗೆ ತನ್ನ ಕೈಯಿಂದ ಅವರ ಕೈ ಹಿಡಿದುಕೊಂಡು, ನಿಧಾನ ಸರ್ ಎಂದು ನಗುತ್ತಾ ನಿಲ್ಲುತ್ತಾಳೆ. ಮೂರ್ತಿಯವರು, ತುಂಬ ಸಹಾಯ ಆಯ್ತಮ್ಮ ನಿನ್ನಿಂದ ಎಂದು ಮಮತೆಯಿಂದ ಅವಳ ಕೈಯನ್ನು ಹಿಡಿಯುತ್ತಾರೆ. ಇದರಲ್ಲಿ ಸಹಾಯ ಏನಿದೆ, ನೀವು ನನ್ನ ಅಪ್ಪಾಜಿ ಥರನೇ ಅಲ್ವಾ ಸರ್ ಎಂದು ನುಡಿದ ಸ್ಪಂದನಳ ಮಾತಿಗೆ ಅವರು ಸ್ವಲ್ಪ ಭಾವುಕರಾಗಿ, ನನ್ನನ್ನು ಕೂಡ ಒಂದ್ಸರಿ ಅಪ್ಪಾಜಿ ಎಂದು ಕೂಗಮ್ಮ ಎಂದು ದೈನ್ಯತೆಯಿಂದ ಕೇಳಿಕೊಳ್ಳುತ್ತಾರೆ. ಅವರ ಮಾತಿಗೆ ಇಲ್ಲವೆಂದು ಹೇಳಲಾಗದೆ ಇನ್ನಷ್ಟು ಮೃದುವಾಗಿ ಪ್ರೀತಿಯಿಂದ ಅಪ್ಪಾಜಿ ಎಂದು ಕರೆಯುತ್ತಾಳೆ. ಅವಳ ಮಾತಿಗೆ ಪುನೀತರಾದಂತೆ ತಮ್ಮ ಮಗಳ ವಿಷಯವನ್ನು ಹೇಳುತ್ತಾರೆ. ಅವಳ ಜಾಗವನ್ನು ಇಂದು ನೀನು ತುಂಬಿದೆ ಕಂದ ಎಂದು ನಾಳೆ ತಮ್ಮ ಮನೆಗೆ ಬರಬೇಕು ಮತ್ತು ಇನ್ನೂ ಸ್ವಲ್ಪ ದಿನ ಇದ್ದು ಹೋಗಬೇಕೆಂದು ಕೇಳಿಕೊಳ್ಳುತ್ತಾರೆ. ಅವಳು ಖುಷಿಯಿಂದ ಒಪ್ಪಿಕೊಳ್ಳುತ್ತಾಳೆ. ಇವರಿಬ್ಬರ ಹೊಸ ಅಪ್ಪ ಮಗಳ ಸಂಬಂಧವನ್ನು ನೋಡುವ ಬಯಸದ ಭಾಗ್ಯ ನಮ್ಮ ಸ್ನೇಹಿತನ ಪಾಲಾಗುತ್ತದೆ. ಸ್ನೇಹಿತ್ ಏನೆಂದು ಅರ್ಥವಾಗದೆ ತಲೆ ಕೆಡಿಸಿಕೊಂಡು ನಿಲ್ಲುತ್ತಾನೆ. ಅಷ್ಟರಲ್ಲಿ ದಿವ್ಯಾ ಬಂದು ಎಲ್ಲವನ್ನೂ ಹೇಳುತ್ತಾಳೆ. ಅದೇ ಅಂದ್ಕೊಂಡೆ, ಇವಳಿಷ್ಟು ಡ್ರಾಮಾ ಮಾಡಬೇಕಾದ್ರೇನೆ ಯಾಕೆ ಬಂದಿದ್ದಾರೆ ಇವರೆಲ್ಲ ಅಂತ ಕೋಪದಲ್ಲಿ ಬಂದವರು ಸ್ವಲ್ಪ ದಿನ ಇದ್ದು ಹೋಗಿ ಅಂತೆ. ಏನೇ ನೀನು ಹಿಂಗೆ ಉಲ್ಟಾ ಮಾಡಿಸ್ಬಿಟ್ಟೆ, ಗ್ರೇಟ್ ಬಿಡೆ ಅಂತ ಸ್ನೇಹಿತ ಹೊಗಳುತ್ತಾನೆ. ನಂತರ ಎಲ್ಲರೂ ತೋಟಕ್ಕೆ ಹೋಗಿ ಚೆನ್ನಾಗಿ ಸುತ್ತಾಡಿ ಫೋಟೋಸ್ ಎಲ್ಲ ತೆಗೆದುಕೊಂಡು ಫುಲ್ ಮಜಾ ಮಾಡ್ಕೊಂಡು ಮನೆಗೆ ಬರ್ತಾರೆ. ಎಲ್ಲರೂ ಮನೆಗೆ ಬರೋ ಅಷ್ಟರಲ್ಲಿ ಲತಾಂಟಿ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ಕಾಯ್ಕೊಂಡು ಕೂತಿರ್ತಾರೆ. ಎಲ್ಲರೂ ಬಂದಮೇಲೆ ಊಟ ಮಾಡಿದ್ಮೇಲೆ ಎಲ್ಲ ತಮ್ಮ ತಮ್ಮ ರೂಮ್ ಕಡೆ ಹೋಗಬೇಕಾದ್ರೆ ಸ್ನೇಹಿತ ತಂದೆ ರಾಮದೇವ್ ಅವರು ಎಲ್ಲರನ್ನೂ ಉದ್ದೇಶಿಸಿ, ಯಾರು ಕೂಡ ಬೆಳಗ್ಗೆವರೆಗೂ ಕೆಳಗಡೆ ಬರೋ ಹಾಗಿಲ್ಲ, ಹೊರಗಡೆ ಅಂತೂ ಹೋಗೋ ಹಾಗೆ ಇಲ್ಲ ಎಂದು ಸ್ವಲ್ಪ ಜೋರಾಗಿ ಹೇಳುತ್ತಾರೆ.
ಅವರನ್ನು ಮತ್ತೆ ಪ್ರಶ್ನಿಸುವ ಧೈರ್ಯವಂತೂ ಯಾರಲ್ಲೂ ಉಳಿದಿರುವುದಿಲ್ಲ ಮತ್ತು ಸ್ವಲ್ಪ ಅನುಮಾನದಿಂದಲೇ ಎಲ್ಲರೂ ತಮ್ಮ ತಮ್ಮ ರೂಮ್ ಸೇರಿಕೊಳ್ಳುತ್ತಾರೆ. ಎಲ್ಲರ ಮನದಲ್ಲೂ ಆತಂಕ ಹಾಗೂ ಹಲವು ಪ್ರಶ್ನೆಗಳ ಉತ್ತರಕ್ಕಾಗಿ ಸ್ನೇಹಿತ್ಗಾಗಿ ಕಾಯುತ್ತಾ ಕುಳಿತಿರುತ್ತಾರೆ. ಅವನು ಬಂದ ಕೂಡಲೇ ಎಲ್ಲ ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತಾರೆ. ಆಗ ಸ್ನೇಹಿತ್, ಸಾರಿ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಕೆಲವು ವಿಷಯ ಮುಚ್ಚಿಟ್ಟಿದ್ದೀನಿ. ನಾವು ಬೆಂಗಳೂರಿಂದ ಯಾರಿಗೂ ಹೇಳ್ದೆ ಈ ನಮ್ಮ ಊರಿಗೆ ಬಂದ್ವಿ. ಕಾರಣ ಇಲ್ಲಿ 8 ವರ್ಷಗಳಿಂದ ನಡೀತಿರೋ ವಿಚಿತ್ರ ಘಟನೆಗಳು. ರಾತ್ರಿ 9 ಗಂಟೆ ಮೇಲೆ ಯಾರೂ ಹೊರಗಡೆ ಬರಲ್ಲ. ದೆವ್ವ ಭೂತದ ಕಾಟ ಅಂತೆ. ಇದನ್ನೆಲ್ಲ ಸುಳ್ಳು ಅಂತ ಕೆಲವರು ಅಂದರು. ಇದನ್ನು ನಾವೇ ಪರೀಕ್ಷೆ ಮಾಡಿ ನೋಡೋಣ ಅಂತ ಹೋದವ್ರು ಯಾರೂ ಕೂಡ ಮತ್ತೆ ವಾಪಸ್ ಬರಲೇ ಇಲ್ಲ. ಅದರಲ್ಲಿ ನಮ್ಮ ತಾತ ಕೂಡ ಒಬ್ಬರು. ಅವ್ರು ಕಾಣೆ ಆಗಿದ್ದಾರೆ ಅಂತ ವಿಷಯ ತಿಳಿದ ಕೂಡಲೇ ನಾವಿಲ್ಲಿಗೆ ಬಂದ್ವಿ. ಆದರೆ ಎಲ್ಲ ಕಡೆ ಹುಡುಕಿ ಸೋತೋದ್ವಿ. ಮತ್ತು ಅಪ್ಪ ನಾವಿಲ್ಲೇ ಉಳ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ರು. ಇಷ್ಟು ಹೇಳುತ್ತಾ ಭಾವುಕನಾದ ಸ್ನೇಹಿತಗೆ ಎಲ್ಲರೂ ಸಮಾಧಾನ ಹೇಳಿ ಹೋಗಿ ಮಲಗುತ್ತಾರೆ. ದಿವ್ಯಾ ಹೆದರುತ್ತಾ, ನಾವು ಯಾರೂ ಹೊರಗಡೆ ಹೋಗೋದೇ ಬೇಡ, ಯಾರು ಕೂಡ ಬೆಳಗ್ಗೆವರೆಗೂ ಬಾಗಿಲನ್ನೇ ತೆಗಿಬೇಡಿ, ಬೇಗ ಇಲ್ಲಿಂದ ನಮ್ಮ ಊರಿಗೆ ಹೋಗ್ಬಿಡೋಣ ಎಂದು ಭಯದಲ್ಲೇ ಹೇಳುತ್ತಾಳೆ. ಅರ್ಪಿತಾ, ಈಗಿನ ಕಾಲದಲ್ಲೂ ದೆವ್ವ ಎಲ್ಲ ಇದೆಯಾ? ಎಲ್ಲ ಸುಳ್ಳು, ಬೇರೆ ಏನೋ ಇದೆ ಅಂತ ಅನ್ನಿಸ್ತಿದೆ ಎಂದು ತನ್ನ ಅನುಮಾನವನ್ನು ವ್ಯಕ್ತಪಡಿಸುತ್ತಾಳೆ. ಸ್ವಲ್ಪ ಸಮಯದ ನಂತರ ಎಲ್ಲ ದೆವ್ವಗಳು ಬರುವ ಸೂಚನೆಯಂತೆ ಗೆಜ್ಜೆ ಶಬ್ದ ಕೇಳಿಬರುತ್ತದೆ. ಆದರೆ ಎಲ್ಲರೂ ನಿದ್ರೆಯಲ್ಲಿರುತ್ತಾರೆ. ಸ್ಪಂದನಳಿಗೆ ಮಾತ್ರ ಲೈಫಲ್ಲಿ ಒಂದು ಸರಿ ಆದರೂ ದೆವ್ವನ ದೂರದಿಂದ ಆದರೂ ನೋಡಬೇಕು ಅಂತ ಕಾಯ್ತಿರ್ತಾಳೆ. ಶಬ್ದ ಬಂದೊಡನೆ ತನ್ನ ಶಾಲ್ ತೆಗೆದುಕೊಂಡು ಹೊರಗಡೆ ನಿಧಾನವಾಗಿ ಬರುತ್ತಾಳೆ. ಮಹಡಿ ಮೇಲೆ ನಿಂತಿದ್ದರಿಂದ ಸ್ವಲ್ಪ ದೂರದವರೆಗಿನ ಜಾಗ ಕಾಣುತ್ತಿರುತ್ತದೆ. ಅಲ್ಲೇ ನಿಂತು ಸುತ್ತಲೂ ಕಣ್ಣಾಡಿಸುತ್ತಾಳೆ. ಆಗಲೇ ಒಂದು ಬಿಳಿಯ ಆಕೃತಿ ಊರ ಸುತ್ತ ನಡೆದುಕೊಂಡು ಪ್ರದಕ್ಷಿಣೆ ಹಾಕುತ್ತಿರುವಂತೆ ಕಾಣಿಸುತ್ತದೆ. ತುಂಬ ಭಯದಲ್ಲಿ ಓಡುತ್ತಾ ರೂಮ್ ಬಾಗಿಲ ಬಳಿ ಹೋಗುವಷ್ಟರಲ್ಲಿ ಆ ಆಕೃತಿ ತೀರ ಹತ್ತಿರ ಬರುತ್ತದೆ. ಇನ್ನು ಸರಿಯಾಗಿ ನೋಡಬೇಕೆಂದು ಅದಕ್ಕೆ ಕಾಣಿಸದ ಹಾಗೆ ಅವಿತು ಕುಳಿತು ಗಮನಿಸುತ್ತಾಳೆ. ಅವರ ಮನೆಯ ಮುಂದೆಯೇ ತುಂಬ ಹೊತ್ತು ನೋಡಿ ಅದು ಹೊರಡುತ್ತದೆ. ಅದರ ತೀಕ್ಷ್ಣ ದೃಷ್ಟಿ, ಮುಖದ ತುಂಬ ರಕ್ತದ ಕಲೆ, ಕೆಂಪು ಕಣ್ಣು, ಬಿಳಿಯ ವಸ್ತ್ರ ಧರಿಸಿ ಊರ ತುಂಬ ಗೆಜ್ಜೆಯ ಸದ್ದಿನಲ್ಲಿ ಬಿರಬಿರನೆ ನಡೆಯುವ ವೈಖರಿ ಅವಳಲ್ಲಿ ತುಸು ಅನುಮಾನ ಮೂಡಿ ಅದರ ಹಿಂದೆಯೇ ಹೋಗಿ ನೋಡಬೇಕೆಂದು ಕೆಳಗೆ ಮೆಟ್ಟಿಲಿಳಿದು ಬರುತ್ತಾಳೆ. ಆದಷ್ಟು ತುಂಬ ದೂರದಿಂದಲೇ ಅದರ ಹಿಂದೆ ಹೋಗುತ್ತಿರುತ್ತಾಳೆ. ಅದರ ಗೆಜ್ಜೆಯ ಸದ್ದನ್ನೇ ಆಲಿಸುತ್ತಾ ಹಿಂಬಾಲಿಸುತ್ತಾ ಹೋದವಳು ತಲುಪಿದ್ದು ಊರಿನ ಹೊರಗಿರುವ ಸ್ಮಶಾನದ ಬಳಿ. ಅವಳಿಗೆ ಅಷ್ಟು ದೂರ ನಡೆದಿದ್ದು ಕೂಡ ಅರಿವಿಗೆ ಬಂದಿರಲಿಲ್ಲ. ಮಾರನೇ ದಿನ ಬೆಳಗ್ಗೆ ಕಣ್ಣು ಬಿಟ್ಟು ನೋಡಿದಾಗ ಸ್ಪಂದನಳಿಗೆ ಆಶ್ಚರ್ಯ, ಭಯ. ಕಾರಣ ದಿವ್ಯಾ ಮತ್ತು ಅರ್ಪಿತಾ ಬೇಗನೆ ಎದ್ದು ಸಿದ್ಧರಾಗುತ್ತಿರುತ್ತಾರೆ. ನಾನಿಲ್ಲಿಗೆ ಹೇಗೆ ಬಂದೆ? ಯಾರು ಕರ್ಕೊಂಡು ಬಂದರು ನನ್ನ ಎಂದು ಕೇಳಿದಾಗ ಇಬ್ಬರು ನಗುತ್ತಾ, ಎಲ್ಲಿಗೆ ಹೋಗಿದ್ದೆ? ಇಲ್ಲೇ ಇದೆಯಲ್ಲ. ಓ, ನಿಮ್ಮನೆ ಅಂದ್ಕೊಂಡಾ? ನನಗೂ ಹಾಗೆ ಅನ್ನಿಸ್ತು. ಆಮೇಲೆ ನೆನಪಾಯ್ತು, ವರ್ಷ ಮದುವೆ ಮುಗಿಸ್ಕೊಂಡು ಸ್ನೇಹಿತ ಮನೆಗೆ ಬಂದಿದ್ದೀವಿ ಅಂತ ಎಂದು ಒಂದೇ ಉಸಿರಿಗೆ ಅರ್ಪಿತಾ ಹೇಳಿ ಮುಗಿಸುತ್ತಾಳೆ. ಅಯ್ಯೋ ಎಂದು ತಲೆ ಮೇಲೆ ಕೈ ಹೊತ್ತು ಕೂರುವ ಸ್ಪಂದನಳನ್ನು ಕಂಡು ಅರ್ಪಿತಾ, ಯಾಕೆ ರಾತ್ರಿ ನಿದ್ದೆ ಮಾಡಿಲ್ವಾ? ಕಣ್ಣು ಕೆಂಪಾಗಿದೆ ಎಂದು ಕೇಳುವಷ್ಟರಲ್ಲಿ ಬಾಗಿಲು ತಟ್ಟಿದ ಸದ್ದಾಗುತ್ತದೆ. ಒಳಬಂದ ಸ್ನೇಹಿತ್, ಏನು ಮೇಡಮ್, ನೀವಿನ್ನೂ ರೆಡಿಯಾಗಿಲ್ಲ? ಅವರಿಬ್ಬರು ನೋಡಿ ಕಲಿ, ಆಗಲೇ ಫ್ರೆಶ್ ಆಗಿ ರೆಡಿಯಾಗಿದ್ದಾರೆ. ಇವಾಗ ಎದ್ದಿದ್ಯಾ ನೀನು? ಹೋಗು, ಫ್ರೆಶ್ ಆಗು ಬೇಗ, ಟಿಫನ್ ರೆಡಿ ಇದೆ, ನೀವಿಬ್ಬರು ಹೋಗಿ ತಿನ್ನಿ ಎಂದು ಸಿಟ್ಟಿನಲ್ಲೇ ಹೇಳುತ್ತಾನೆ. ಅವರಿಬ್ಬರೂ ಕೆಳಗಿಳಿದು ಹೋಗುತ್ತಾರೆ. ಸ್ಪಂದನ, ಸ್ನೇಹಿತ್, ನಾನು ನಿನ್ನೆ ಏನೇನೋ ನೋಡಿದೆ, ಅದು ದೆವ್ವ ಅಂತ ಹೇಳೋ ಅಷ್ಟರಲ್ಲಿ ಆತ ಅವಳ ಮಾತನ್ನು ತಡೆದು, ಅದೆಲ್ಲ ನಿನ್ನ ಕನಸು ಅಷ್ಟೇ, ಬಾ ರೆಡಿಯಾಗು, ತಿಂಡಿ ತಿನ್ನೋಣ, ಹಸ್ವಾಗ್ತಿದೆ ಎಂದು ಹೇಳಿ ಹೋಗುತ್ತಿದ್ದವನ ಹಿಂದೆಯೇ ಹೋಗಿ ತಡೆದು ನಿಲ್ಲಿಸಿ, ನನ್ನ ಮಾತು ಫುಲ್ ಕೇಳು, ಅದು ದೆವ್ವನೂ ಅಲ್ಲ ಭೂತನೂ ಅಲ್ಲ ಗೊತ್ತಾ, ನಾನೆಲ್ಲ ನೋಡಿದೆ ಅಲ್ಲಿ, ಹೇಳಿದೆ ತಾನೇ ಅದು ಕನಸು ಅಂತ, ಸುಮ್ಮನೆ ಬಾ ಅಷ್ಟೇ ಎಂದು ಅವನು ಕೂಡ ರೇಗುತ್ತಾನೆ. ಹೌದಾ ಹೌದಾ, ಕನಸಾ? ಹಾಗಾದರೆ ಇದೇನು, ಇದು ಕನಸಾ ಎಂದು ತನ್ನ ಕೈನಲ್ಲಿ ಆಗಿರುವ ತರಚಿರುವ ಗಾಯವನ್ನು ತೋರಿಸುತ್ತಾ ಕೇಳುತ್ತಾಳೆ. ಹೌದು, ನೀನು ಅಂಕಲ್ ಹೊರಗಡೆ ಹೋಗಬೇಡಿ ಅಂತ ಹೇಳಿ. ಸಾರಿ, ನಂದೇ ತಪ್ಪು, ಪ್ಲೀಸ್ ನಾನು ಹೇಳೋದನ್ನು ಕೇಳು ಒಂದ್ಸರಿ ಎಂದು ಬೇಡಿಕೊಳ್ಳುತ್ತಾಳೆ.
ಸರಿ ಎಂಬಂತೆ ತಿರುಗಿ ನಿಲ್ಲುತ್ತಾನೆ. ನಾನು ನಿನ್ನೆ ನೀನು ಹೇಳಿದ್ಯಲ್ಲ ಆ ದೆವ್ವನ ನೋಡಿದೆ, ಮತ್ತೆ ಅದ್ರ ಹಿಂದೆನೇ ಹೋದೆ. ಅದು ತುಂಬ ದೂರ ಹೋಯಿತು ಗೊತ್ತಾ. ಆಮೇಲೆ ಸ್ಮಶಾನ ಹತ್ರ ಹೋಯ್ತು. ನನಗೆ ತುಂಬ ಭಯ ಆಗೋಯ್ತು. ಕೈ ಕಾಲೆಲ್ಲ ನಡುಗ್ತಿತ್ತು ಗೊತ್ತಾ. ಅಲ್ಲಿ ನನಗೆ ನಂಬೋಕ್ಕೆ ಆಗದೆ ಇರೋವಂಥ ಭಯಾನಕ ಘಟನೆಗಳು ನೋಡಿ ತಲೆ ಸುತ್ತು ಬಂದು ಅಲ್ಲೇ ಬಿದ್ದೋದೆ. ಆದರೆ ನಾನು ಯಾವಾಗ ಇಲ್ಲಿಗೆ ಬಂದೆ ಅಂತ ನಂಗೆ ಗೊತ್ತೇ ಆಗ್ತಾ ಇಲ್ಲ. ಮುಂದುವರಿಯುವುದು. ಹಾಗಾದರೆ ಈ ಊರಿನ ಸಮಸ್ಯೆ ಏನು? ರಾತ್ರಿ ಹೊತ್ತು ಜನ ಯಾರು ಓಡಾಡಬಾರ್ದು ಅಂತ ಕಾನೂನು ಮಾಡಿರೋದಾದರೂ ಯಾಕೆ? ಏನಾದರೂ ರಹಸ್ಯ ಇದೆಯಾ? ಇದ್ರೂ ಏನಿರ್ಬೋದು? ಆ ರಹಸ್ಯ ಸ್ಮಶಾನದಲ್ಲಿ ಸಿಗುತ್ತಾ? ಸ್ಮಶಾನದಿಂದ ಸ್ಪಂದನನ್ನ ಮನೆ ಕರ್ಕೊಂಡು ಬಂದಿದ್ದಾದರೂ ಯಾರು? ಈ ಎಲ್ಲ ಪ್ರಶ್ನೆಗೂ ಉತ್ತರ ಮುಂದಿನ ಸಂಚಿಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.